ಯಾವುದೇ ಕೆಲಸವನ್ನು ಮಾಡಬೇಕು ಅಥವಾ ಕೆಲಸದಲ್ಲಿ ಉತ್ತಮವಾದಂಥ ಫಲವನ್ನು ಪಡಿಬೇಕು ಅಂತಾದರೆ ತುಂಬ ಅವಶ್ಯಕವಾಗಿರುವಂಥದ್ದು ನಿರಂತರತೆ, ಅಂದರೆ ಕಂಟಿನ್ಯೂಸ್ ಆಗಿ ಅದನ್ನು ಮಾಡ್ತಾ ಇರುವಂಥದ್ದು. ನಾವು ಇವತ್ತು ಅನೇಕ ಕಡೆಗಳಲ್ಲಿ ನೋಡ್ಬೋದು, ನಾಳೆಯಿಂದ ಗ್ಯಾರಂಟಿ ಯೋಗ ಮಾಡ್ತೀನಿ ಅಂತ ಹೇಳಿ ಯೋಗ ಮ್ಯಾಟ್ ತಗೊಳ್ತಾರೆ. ಆಮೇಲೆ ಒಂದೆರಡು ದಿನ ಮಾಡಿ ಆ ಯೋಗ ಮ್ಯಾಟ್ ಎಲ್ಲೋ ಧೂಳು ಹಿಡಿತಾ ಇರುತ್ತೆ, ಇವರು ಯೋಗ ಮಾಡೋದನ್ನು ಬಿಟ್ಟಿರ್ತಾರೆ. ಅದೇ ರೀತಿಯಾಗಿ ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ಜಿಮ್ಮಿಗೆ ಅಡ್ಮಿಷನ್ ಮಾಡಿಸಿರ್ತಾರೆ, ಒಂದೆರಡು ದಿನ ಹೋಗ್ತಾರೆ, ಆಮೇಲೆ ಬಿಟ್ಟು ಬಿಡ್ತಾರೆ. ಆದರೆ ಉತ್ತಮರು ಹಾಗಲ್ಲ. ಯಾರು ದೃಢ ನಿಶ್ಚಯವನ್ನು ಮಾಡಿರ್ತಾರೋ ಅವರು ಆ ಕೆಲಸ ಪೂರ್ಣ ಆಗಿರೋವರೆಗೂ ಬಿಡೋದಿಲ್ಲ. ಒಂದು ಪ್ರಸಿದ್ಧವಾದಂತಹ ಸುಭಾಷಿತ ಇದೆ, ರತ್ನೈರ್ ಮಹಾರ್ಹೈಹಿ ತುತುಷುರ್ನ ದೇವಾಹ. ಸಮುದ್ರ ಮಂಥನದ ಕಾಲ, ಸಮುದ್ರ ಮಂಥನ ಅಂದರೆ ಸಮುದ್ರವನ್ನು ಕಡಿದು ಅದರಿಂದ ಅಮೃತವನ್ನು ತೆಗಿಬೇಕು ಅಂತ ದೇವತೆಗಳೆಲ್ಲರೂ ನಿರ್ಣಯವನ್ನು ಮಾಡಿದರು. ಅಮೃತಗಳನ್ನು ಕಡಿಯೋದಕ್ಕಿಂತ ಮೊದಲು, ಅಂದರೆ ಅಮೃತ ಬರೋದಕ್ಕಿಂತ ಮೊದಲು ರತ್ನಗಳು ಬಂತು. ಅದು ಸಾಮಾನ್ಯವಾದಂತಹ ರತ್ನಗಳಲ್ಲ, ಕೌಸ್ತುಭಮಣಿಯ ಅಂತಹ ಅಮೂಲ್ಯವಾದಂತಹ ರತ್ನಗಳು. ನಾವು ಅಂತಹ ರತ್ನಗಳು ಸಿಕ್ಕಿದರೆ ಇನ್ನೇನು ಬೇಡ ಅಂತ ಬಿಟ್ಟು ಬಿಡ್ತೀವಿ. ಆದರೆ ದೇವತೆಗಳು ಹಾಗೆ ಮಾಡಲಿಲ್ಲ. ರತ್ನೈರ್ ಮಹಾರ್ಹೈಹಿ, ಮಹಾರ್ಹೈಹಿ ಅಂದರೆ ತುಂಬ ಅಮೂಲ್ಯವಾದಂತಹ ರತ್ನಗಳಿಂದ ದೇವತೆಗಳು ಸಂತೋಷರಾಗಿ ಇನ್ನೇನು ಸಮುದ್ರವನ್ನು ಕಡಿತಾರೆ, ಸುಮ್ಮನೆ ಯಾಕೆ ಶ್ರಮವನ್ನು ಹಾಕಬೇಕು ಅಂತ ಬಿಟ್ಟು ಬಿಡಲಿಲ್ಲ. ಅದೇ ರೀತಿಯಾಗಿ ನಭೇಜಿರೆ ಭೀಮ ವಿಷಯನ ಭೀತಿಂ, ಆಮೇಲೆ ಬಂದಂಥದ್ದು ಕಾಲಕೂಟ ವಿಷ. ಆ ವಿಷ ಬಂದಾಗಾದರೂ ನಿಲ್ಲಿಸಿಬಿಡ್ಬೋದಿತ್ತು, ನಮಗೆ ಯಾಕೆ ಸುಮ್ಮನೆ ಅಮೃತ, ಇದ್ದಷ್ಟು ದಿನ ಆರಾಮಾಗಿ ಬದುಕೊಂಡು ಬಿಡೋಣ, ಈ ವಿಷ ಗಾಳಿಗೆ ಅಥವಾ ವಿಷದ ಸಿಂಪಡಿಕೆ ಆಗ್ತಾ ಇರುವಾಗ ಹೇಗೆ ಬದುಕೋದು ಅಂತೆಲ್ಲ ಬಿಟ್ಟು ಬಿಡಬೇಕಿತ್ತು. ಆದರೆ ದೇವತೆಗಳು ಅದನ್ನು ಬಿಡಲಿಲ್ಲ. ಮೊದಲು ಉತ್ತಮವಾದಂತಹ ಫಲ, ಉತ್ತಮವಾದ ಅಂದರೆ ಅವರು ಅಪೇಕ್ಷಿಸಿದ್ದಲ್ಲ, ಆದರೂ ಉತ್ತಮವಾದಂತಹ ಫಲ ರತ್ನ ಬಂದರೂ ಅದನ್ನು ಬಿಡಲಿಲ್ಲ. ಆಮೇಲೆ ತುಂಬ ಕಷ್ಟ ಕೊಡುವಂತಹ ವಿಷ ಬಂದರೂ ದೇವತೆಗಳು ಬಿಡಲಿಲ್ಲ. ಯಾವಾಗ ನಿಲ್ಲಿಸಿದ್ರು ಸಮುದ್ರವನ್ನು ಕಡಿಯೋದನ್ನು ಅಂದರೆ ಸುಧಾಂ ವಿನಾನ ಪ್ರಯುರ್ವಿರಾಮಂ, ಅಮೃತ ಬರಲಿ, ಅಮೃತ ಬರೋವರೆಗೂ ನಾವು ಕಡಿಯೋದನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ ಅಮೃತ ಬರೋವರೆಗೂ ಕಡಿದ್ರು. ಆದ್ದರಿಂದ ನ ನಿಶ್ಚಿತಾರ್ಥಾದ್ ವಿರಮಂತಿ ಧೀರಾಹ. ಧೀರಾಹ ಅಂದರೆ ಸಜ್ಜನರಾದವರು ಅವರಿಗೆ ಯಾವ ಫಲವನ್ನು ಅಪೇಕ್ಷಿಸಿ ಕಾರ್ಯವನ್ನು ಆರಂಭಿಸ್ತಾರೋ, ಅಮೃತ ಬೇಕು ಅಂತ ಆರಂಭಿಸಿದ ಮೇಲೆ ಏನೇ ವಿಘ್ನಗಳು ಬಂದರೂ, ಬೇರೆ ಯಾವುದೇ ಲೋಭಕ್ಕೆ ಕಾರಣವಾಗಿರುವಂಥ ಅಂಶಗಳು ಬಂದರೂ ನಿಲ್ಲಿಸೋದಿಲ್ಲ, ಮಾಡಿಯೇ ಮಾಡ್ತಾರೆ ಅಂತ. ನಿರಂತರ ಪ್ರಯತ್ನವನ್ನು ಮಾಡಬೇಕು ಉತ್ತಮರಾದವರು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಪ್ರಾರಭ್ಯತೆ ನಖಲು ವಿಘ್ನ ಭಯೇನ ನೀಚೈಹಿ. ನೀಚರು ಅಂದರೆ ಯಾರಿಗೆ ಅಷ್ಟು ಮನಸ್ಸು ಗಟ್ಟಿಯಾಗಿರೋದಿಲ್ವೋ ಅವರು ಯಾವುದೇ ಕೆಲಸವನ್ನು ಆರಂಭಿಸೋದೇ ಇಲ್ಲ. ಸುಮ್ಮನೆ ಆರಂಭ ಮಾಡಿ ಮಧ್ಯದಲ್ಲಿ ವಿಘ್ನ ಬಂದುಬಿಟ್ರೆ, ಈಗ ನಾನು ಏನಾದರೂ ಒಂದು ಕೋರ್ಸ್ ತಗೊಂಡು ಅದನ್ನು ಓದಬೇಕು ಅಂತ ನಿರ್ಣಯ ಮಾಡ್ತಾರೆ ಎಲ್ಲರೂ. ಆದರೆ ಅಡ್ಮಿಷನ್ ತಗೊಳ್ಳೋದಿಲ್ಲ ಎಲ್ಲರೂ. ಯಾಕೆ? ಕೆಲವರು ಏನು ಯೋಚನೆ ಮಾಡ್ತಾರೆ, ಸಾಕು ಇನ್ನು ಕೋರ್ಸ್ ತಗೊಂಡು ಕೂಡಲೇ ಬೇರೆ ಬೇರೆ ಕಾರ್ಯಕ್ರಮಗಳು ಬಂದು ಓದೋದಕ್ಕಾಗುತ್ತೋ ಇಲ್ವೋ, ಅದರಿಂದ ಫೀಸ್ ಕಟ್ಟೋದೇನು ಬೇಡ, ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡೋದು ಅಂತ ಅವರು ಫೀಸನ್ನೇ ಕಟ್ಟೋದಿಲ್ಲ. ಇನ್ನು ಕೆಲವರು ಪ್ರಾರಭ್ಯ ವಿಘ್ನ ವಿಹತಾಹ ವಿರಮಂತಿ ಮಧ್ಯಾಹ. ಅವರು ಮಧ್ಯಮರು, ಆರಂಭ ಮಾಡ್ತಾರೆ, ಯಾವುದೋ ಒಂದು ಕೋರ್ಸಿಗೆ ಫೀಸನ್ನು ಕಟ್ತಾರೆ, ಓದೋದಕ್ಕೂ ಪ್ರಾರಂಭಿಸ್ತಾರೆ, ಆದರೆ ನಿರಂತರವಾಗಿ ಓದೋದಿಲ್ಲ. ಒಂದೆರಡು ದಿನ ಓದಿದ ಮೇಲೆ ಯಾವುದೋ ಒಂದು ವಿಘ್ನ ಬಂತು, ಯಾವುದೋ ಒಂದು ಅಡ್ಡಿ ಬಂತು ಅಂತಾದರೆ ಅದನ್ನು ಬಿಟ್ಟು ಬಿಡ್ತಾರೆ, ಇನ್ನಿದು ಬೇಡ ಅಂತ. ಆದರೆ ವಿಘ್ನೈಹಿ ಪುನಃ ಪುನರಪಿ ಪ್ರತಿಹನ್ಯಮಾನಾಹ ಪ್ರಾರಬ್ಧಂ ಉತ್ತಮ ಜನಾಹ ನ ಪರಿತ್ಯಜಂತಿ. ಒಳ್ಳೆಯವರು ಶ್ರೇಷ್ಠರು ಯಾರಾಗಿರ್ತಾರೋ ಅವರಿಗೂ ವಿಘ್ನ ಬರೋದಿಲ್ಲ ಅಂತಲ್ಲ, ಖಂಡಿತವಾಗಿಯೂ ವಿಘ್ನ ಬರ್ತದೆ. ಅಂತಹ ವಿಘ್ನಗಳು ಬಂದರೂ ಅವರು ನಿಲ್ಲಿಸೋದಿಲ್ಲ, ಕೆಲಸವನ್ನು ಮುಂದುವರಿಸ್ತಾರೆ. ಅದರಿಂದ ಹೇಳ್ತಾರೆ ಪ್ರಾರಬ್ಧಂ ಉತ್ತಮ ಜನಾಹ ನ ಪರಿತ್ಯಜಂತಿ. ಯಾರು ಒಳ್ಳೆಯ ಜನರೋ ಶ್ರೇಷ್ಠರೋ ಅವರು ಆರಂಭಿಸಿದಂತಹ ಕೆಲಸವನ್ನು ಬಿಡೋದಿಲ್ಲ, ಎಷ್ಟೇ ಕಷ್ಟ ಬರಲಿ. ಅದೇ ರೀತಿಯಾಗಿ ಒಂದು ಕೆಲಸವನ್ನು ಒಪ್ಪಿದೆ ಅಂತಾದರೆ ಯಾವುದೇ ನೆವ ಹೇಳಿ ಅದನ್ನು ಬಿಡೋದಿಲ್ಲ. ಇಲ್ಲಿ ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ, ಅದ್ಯಾಪಿ ನೋಜ್ಜತಿ ಹರಹ ಕಿಲ ಕಾಲಕೂಟಂ. ಶಿವ ಕಾಲಕೂಟ ಅಂದರೆ ಹಾಲಾಹಲ
ಸಮುದ್ರ ಮಂಥನ ಕಾಲದಲ್ಲಿ ನಾನು ಮೊದಲೇ ಹೇಳಿದಾಗ ಯಾವುದು ವಿಷ ಬಂತೋ ಅದನ್ನು ಕುಡಿದು ಬಿಟ್ಟ. ಕುಡಿದ ನಂತರ ಎಷ್ಟೋ ಯುಗಗಳಾಯಿತು, ಎಷ್ಟೋ ವರ್ಷಗಳು ಕಳೆದು ಹೋಯಿತು, ಇನ್ನಾದರೂ ಬಿಡಬಹುದಲ್ವ? ಆದರೆ ಇನ್ನೂ ಬಿಡ್ತಾ ಇಲ್ಲ. ಅವನ ಕಂಠದಲ್ಲಿ ಕುತ್ತಿಗೆಯಲ್ಲೇ ಅದನ್ನು ಹಿಡ್ಕೊಂಡಿದ್ದಾನೆ. ಯಾಕಂದರೆ ಎಲ್ಲಾದರೂ ವಿಷವನ್ನು ಹೊರಗೆ ಬಿಟ್ಟರೆ ಉಳಿದ ಜೀವಿಗಳಿಗೆ ತೊಂದರೆ ಆಗ್ಬೋದು. ವಿಷದಿಂದ ನಾನು ಎಲ್ಲ ಜೀವಿಗಳನ್ನು ರಕ್ಷಿಸ್ತೇನೆ ಅನ್ನುವಂಥ ಜವಾಬ್ದಾರಿಯನ್ನು ತಗೊಂಡಿದ್ದೇನೆ. ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು, ಯಾವತ್ತಿಗೂ ಬಿಡಬಾರ್ದು ಅಂತ ಅವನು ಬಿಡ್ತಾ ಇಲ್ಲ. ಅದೇ ರೀತಿಯಾಗಿ ಕೂರ್ಮೋ ಬಿಭರ್ತಿ ಧರಣೀಂ ಖಲು ಪೃಷ್ಠಭಾಗೆ. ಭಗವಂತ ವಿಷ್ಣು ಕೂರ್ಮಾವತಾರದಲ್ಲಿ ತನ್ನ ಬೆನ್ನಿನ ಮೇಲೆ ಭೂಮಿಯನ್ನು ಹಿಡ್ಕೊಂಡ. ಅಲ್ಲಿ ಅಲ್ಲಾಡ್ತಾ ಇರುವಂತಹ ಭೂಮಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡ ಬೆನ್ನಿನ ಮೇಲೆ. ಅದನ್ನು ಬಿಡಲಿಲ್ಲ. ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ಏನು ಆಮೆ ಬೆನ್ನ ಮೇಲೆ ಭೂಮಿ ಇದೆಯಾ ಇಲ್ವಾ ಅನ್ನೋವಂಥದ್ದು ಬೇರೆ ವಿಚಾರ. ಆದರೆ ಕಥೆಗಳಲ್ಲಿ ಇದೆಯಲ್ಲ, ಎಷ್ಟೋ ಯುಗಗಳ ಹಿಂದೆಯೇ ಆ ಭೂಮಿಯನ್ನು ಬೆನ್ನ ಮೇಲೆ ಹೊತ್ತಂತಹ ವಿಷ್ಣು ಇವತ್ತಿಗೂ ಬಿಟ್ಟಿಲ್ಲ. ಅದೇ ರೀತಿಯಾಗಿ ಅಂಬೋನಿಧಿರ್ವಹತಿ ದುಸ್ಸಹ ವಾಡವಾಗ್ನಿಂ. ಅಂಬೋನಿಧಿ ಅಂದರೆ ಸಮುದ್ರ. ಸಮುದ್ರ ಅನ್ನೋದು ತನ್ನ ಒಡಲಿನಲ್ಲಿ, ಹೊಟ್ಟೆಯಲ್ಲಿ ಬೆಂಕಿಯನ್ನು ತುಂಬಿಕೊಂಡಿದೆ. ವಾಡವಾಗ್ನಿ ಅಂತ ನಾವು ಹೇಳ್ತೇವೆ ಅದಕ್ಕೆ, ಸಮುದ್ರದಲ್ಲಿರುವಂತಹ ಬೆಂಕಿಗೆ. ಅದು ಕೂಡ ಅದನ್ನು ಯಾವತ್ತೂ ಬಿಟ್ಟುಕೊಟ್ಟಿಲ್ಲ. ಯಾಕಂದರೆ ಸಮುದ್ರ ಈ ಜೀವಿಗಳನ್ನು ಆ ದುಷ್ಟ ಬೆಂಕಿಯಿಂದ, ದುಷ್ಟ ಅಂದರೆ ಅದು ಜೀವಿಗಳಿಗೆಲ್ಲ ನಾಶ ಮಾಡ್ತದೆ ಅನ್ನುವಂಥ ಅರ್ಥದಲ್ಲಿ, ಬೆಂಕಿಯಿಂದ ಲೋಕವನ್ನು ರಕ್ಷಿಸ್ತೇನೆ ಅನ್ನುವಂಥ ಜವಾಬ್ದಾರಿಯನ್ನು ತಗೊಂಡಿದೆ. ಹೀಗೆ ಜವಾಬ್ದಾರಿಯನ್ನು ತಗೊಂಡಾದ ಮೇಲೆ ಮಧ್ಯದಲ್ಲಿ ಕೈ ಬಿಡಬಾರದು ಅಂತ ಅಂಗೀಕೃತಂ ಸುಕೃತಿನಃ ಪರಿಪಾಲಯಂತಿ. ಯಾವಾಗಲೂ ಒಪ್ಪಿಕೊಂಡಂತಹ ಕೆಲಸವನ್ನು ಶ್ರೇಷ್ಠರು, ಸಜ್ಜನರು ಪಾಲಿಸ್ತಾರೆ. ನಾವು ರಾಮನ ಉದಾಹರಣೆಯನ್ನೇ ನೋಡ್ಬೋದು. ರಾಮ ತುಂಬ ದುಃಖದಲ್ಲಿದ್ದ. ತನ್ನ ದುಃಖ ನಿವಾರಣೆಗಾಗಿ ಸುಗ್ರೀವನ ಹತ್ರ ಹೋದ. ಸುಗ್ರೀವ ತನ್ನ ದುಃಖವನ್ನು ಹೇಳಿಕೊಂಡ, ವಾಲಿ ವಧೆಯನ್ನು ಮಾಡಬೇಕು, ಆವಾಗ ಕಪಿ ಸೈನ್ಯದೊಂದಿಗೆ ಬಂದು ನಿನಗೆ ಸಹಾಯವನ್ನು ಮಾಡ್ತೇನೆ ಅಂತ. ಅವನು ತಪ್ಪಿಸ್ಕೊಳ್ಬೋದಿತ್ತು. ಶ್ರೀರಾಮಚಂದ್ರ ದೇವರೇ, ಅವನಿಗೆ ವಾಲಿವಧೆಯೆಲ್ಲ ಆಗಬೇಕು ಅಂತಿಲ್ಲ, ಯಾವುದಾದ್ರೂ ಬೇರೆ ಮಾರ್ಗವನ್ನು ಹುಡುಕಿಯೂ ಕೂಡ ರಾವಣನನ್ನು ಕೊಲ್ಲಬಹುದಿತ್ತು. ಆದರೆ ಶ್ರೀರಾಮಚಂದ್ರ ಹಾಗೆ ಮಾಡಲಿಲ್ಲ. ವಾಲಿಯನ್ನು ಕೊಂದು ಶಿಷ್ಟರ ರಕ್ಷಣೆ, ದುಷ್ಟರ ನಾಶವನ್ನು ಮಾಡಿದ. ಸೀತಾ ಪರಿತ್ಯಾಗದ ಸಮಯದಲ್ಲೂ ಹಾಗೆ ರಾಮ ಸೀತೆಯನ್ನು ಬಿಟ್ಟ ಅಂತ ಹೇಳ್ತೇವೆ. ಯಾಕೆ? ನಾನು ರಾಜ್ಯಪಾಲನೆಯನ್ನು ಮಾಡ್ತೇನೆ, ಪ್ರಜೆಗಳಿಗೆ ಹಿತವಾಗುವಂತೆ ನಡ್ಕೊಳ್ತೇನೆ ಅಂತ ಅವನು ಮಾತು ಕೊಟ್ಟಿದ್ದ. ಅದರಿಂದಾಗಿ ಸೀತೆಯನ್ನು ಬಿಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಶ್ರೀರಾಮಚಂದ್ರನಿಗೆ ಬಂತು. ತುಂಬ ದುಃಖವಾದರೂ ಕೂಡ ಅವನು ಸೀತೆಯನ್ನು ಬಿಟ್ಟ. ಹಾಗಂತ ರಾಜಾನೋ ಬಹುವಲ್ಲಭಾಹ ಅಂತ ಹೇಳ್ತಾರೆ. ಮಹಾರಾಜರು ಎಷ್ಟು ಬೇಕಾದರೂ ಮದುವೆ ಆಗಬಹುದಿತ್ತು, ಅವರಿಗೆ ಆ ಒಂದು ಸೌಲಭ್ಯ ಇತ್ತು. ಸೀತೆ ಬಿಟ್ಟರೆ ಶ್ರೀರಾಮಚಂದ್ರನಿಗೆ ಎಷ್ಟೋ ಜನ ಮದುವೆ ಆಗಬಹುದಿತ್ತು. ಆದರೂ ಕೂಡ ರಾಮ ಏನು ಮಾಡದ? ಸೀತೆಯನ್ನು ಬಿಟ್ಟು ಬೇರೆ ಯಾವಳನ್ನು ಮದುವೆ ಆಗಲಿಲ್ಲ. ಏಕಪತ್ನಿ ವ್ರತಸ್ಥನಾದ. ಅದು ಕೂಡ ಯಾಗ ಮಾಡಬೇಕಾದ್ರೆ ಹೆಂಡತಿ ಬೇಕೇ ಬೇಕು. ಅಂತಹ ಯಾಗದ ಸಂದರ್ಭದಲ್ಲೂ ಕೂಡ ಯಾಗಕ್ಕಾಗಿ ಹೆಂಡತಿಯನ್ನು ಮದುವೆ ಆದೆ ಅಂತ ನೆವವನ್ನು ಹೇಳದೆ ಬಂಗಾರದ ಸೀತೆಯ ಪ್ರತಿಮೆಯನ್ನೇ ನಿರ್ಮಿಸಿಕೊಂಡು ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಯಾಗ ಮಾಡಿದ. ಹೀಗೆ ಶ್ರೇಷ್ಠರಾದವರು ಯಾರು ಇರ್ತಾರೋ ಅವರು ತಮ್ಮ ಪ್ರಯತ್ನವನ್ನು ಬಿಡೋದಿಲ್ಲ. ರಾಮನ ಪೂರ್ವ ವಂಶಜರ ಕತೆಗೆ ಹೋದರೆ ಭಗೀರಥ ಪ್ರಯತ್ನ ಅಂತ ನಾವು ಹೇಳ್ತೀವಿ. ಅರ್ಧ ಮಾರ್ಗದಲ್ಲಿ ಕೈ ಬಿಟ್ಟವನೇ ಅಲ್ಲ ಭಗೀರಥ. ಎಷ್ಟೋ ವರ್ಷಗಳ ಕಾಲ ಅವನು ಕಠಿಣ ತಪಸ್ಸನ್ನು ಮಾಡಿದ ಕತೆ ನಮಗೆಲ್ಲರಿಗೂ ಗೊತ್ತಿದೆ. ತನ್ನ ವಂಶದ ಪೂರ್ವಜರು ಪಾವನರಾಗಬೇಕು, ಸ್ವರ್ಗಕ್ಕೆ ಹೋಗಬೇಕು, ಸುಖವನ್ನು ಪಡಿಬೇಕು ಅಂತಾದರೆ ದೇವಲೋಕದಲ್ಲಿರುವಂತಹ ಗಂಗೆ ಇಳಿದು ಭೂಮಿಗೆ ಬರಬೇಕು ಅಂತ ಕಪಿಲ ಮಹರ್ಷಿಗಳು ಹೇಳ್ತಾರೆ. ನನ್ನ ಶಾಪಾಗ್ನಿಯಿಂದ ಅವರು ಸುಟ್ಟು ಹೋಗಿದ್ದಾರೆ, ದೇವಗಂಗೆ ಬಂದು ಇಲ್ಲಿ ಹರಿದರೆ ಪಾವನರಾಗ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಅದಕ್ಕಾಗಿ ಅವನು ಪ್ರಯತ್ನವನ್ನು ಮಾಡಿದ. ಅದು ಸುಲಭದ ಪ್ರಯತ್ನವಾಗಿರಲಿಲ್ಲ. ಮೊದಲು ಗಂಗೆಯನ್ನು ಒಲಿಸ್ಕೊಂಡ. ಆಯಿತು, ಗಂಗೆ ನಾನು ಬರ್ತೀನಿ ಅಂತ ಹೇಳಿದ್ಲು. ಹೀಗೆ ಗಂಗೆ ಬಂದ ಮೇಲೆ ಅವಳು ಒಂದು ಸಮಸ್ಯೆಯನ್ನು ಮುಂದಿಟ್ಲು. ನಾನು ಧಾರೆಯಾಗಿ ಬೀಳುವಾಗ ಎಷ್ಟು ಗಟ್ಟಿಯಾಗಿ ಆ ಆಮೆ ಭೂಮಿಯನ್ನು ಹಿಡ್ಕೊಂಡಿದ್ರೂ ಕೂಡ ಭೂಕಂಪಗಳಾಗಬಹುದು, ಹಾನಿಯಾಗಬಹುದು. ಆದ್ದರಿಂದ ನನ್ನ ಈ ವೇಗವನ್ನು ತಡೆಯುವುದಕ್ಕೋಸ್ಕರವಾಗಿ ನೀನು ಶಿವನನ್ನು ಕೇಳ್ಕೊ. ಮತ್ತೆ ಭಗೀರಥ ಶಿವನನ್ನು ಕುರಿತಾಗಿ ತಪಸ್ಸು ಮಾಡಿದ. ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಶಿವ ಒಪ್ಪಿಕೊಂಡ, ನಾನು
ಜಾಹ್ನವಿಯನ್ನು ಅಂದರೆ ಗಂಗೆಯನ್ನು ಬೀಳುವಂತಹ ಸಂದರ್ಭದಲ್ಲಿ ಹಿಡಿದಿಟ್ಟುಕೊಳ್ತೇನೆ ನನ್ನ ಜಟೆಯಲ್ಲಿ ಅಂತ. ಆಯಿತು, ಶಿವ ತುಂಬ ಶಕ್ತಿವಂತನಾದಂತಹ ದೇವರು. ಗಂಗೆ ಭೂಮಿಗೆ ಬೀಳ್ತಾ ಇರುವಾಗ ತನ್ನ ಜಟೆಯಲ್ಲಿ ಶಿವ ಗಂಗೆಯನ್ನು ಹಿಡ್ಕೊಂಡು ಬಿಟ್ಟ. ಹೀಗೆ ಹಿಡ್ಕೊಂಡು ಬಿಟ್ಟಂತಹ ಗಂಗೆ ಕೆಳಗೆ ಬರಬೇಕಲ್ವ. ಒಂದು ಸಲ ಶಿವ ನನ್ನ ಒಲಿಸಿಕೊಂಡು ಮತ್ತೆ ಶಿವ ಪ್ರತ್ಯಕ್ಷ ಆಗಿ ವರ ಕೊಟ್ಟಾಗಿತ್ತು. ಈಗ ಎರಡನೇ ಸಲ ವರ ಕೇಳಬೇಕು, ನೀನು ವೇಗವನ್ನು ಕಡಿಮೆ ಮಾಡಿ ಅವಳನ್ನು ಭೂಮಿಗೆ ಬಿಡು, ಹಿಡಿದಿಟ್ಕೊಳ್ಬೇಡ ಅಂತ. ಅದಕ್ಕೋಸ್ಕರ ಮತ್ತೆ ಕಠಿಣ ತಪಸ್ಸನ್ನು ಆಚರಿಸಿ ಶಿವನನ್ನು ಒಲಿಸಿಕೊಂಡು ಭಗೀರಥ ಭೂಮಿಗೆ ಗಂಗೆಯನ್ನು ಹರಿಸಿದ. ಆಮೇಲೆ ಕೂಡ ಹರಿತಾ ಇರಬೇಕಾದ್ರೆ ತನ್ನ ಆಶ್ರಮಕ್ಕೆ ಬಂತು ಅಂತ ಜಹ್ನು ಮಹರ್ಷಿಗಳು ಆ ಗಂಗೆಯನ್ನು ಇಡೀಯಾಗಿ ಕುಡಿದು ಬಿಟ್ಟರು. ಅವರು ತಪಸ್ವಿಗಳು, ಅಂತಹ ದೊಡ್ಡ ನದಿಯನ್ನೇ ಕುಡಿಯುವಂತಹ ಶಕ್ತಿ ಅವರಿಗಿತ್ತು. ಆಮೇಲೆ ಮತ್ತೆ ಆ ಜಹ್ನು ಮಹರ್ಷಿಗಳ ಕುರಿತಾಗಿ ತಪಸ್ಸನ್ನು ಮಾಡಿ ತನ್ನ ಕಿವಿಯಿಂದ ಗಂಗೆಯನ್ನು ಬಿಡುವ ಹಾಗೆ ಜಹ್ನು ಮಹರ್ಷಿಗಳಿಗೆ ಬೇಡಿಕೊಂಡ. ಜಹ್ನು ಮಹರ್ಷಿಗಳು ಸಂತೋಷದಿಂದ ಒಪ್ಪಿ ಕಿವಿಯಿಂದ ಗಂಗೆಯನ್ನು ಬಿಟ್ಟರು. ಅದಕ್ಕೆ ಗಂಗೆಗೆ ಜಾಹ್ನವಿ ಅನ್ನುವಂಥ ಹೆಸರಾಯಿತು, ಜಹ್ನು ಮಹರ್ಷಿಗಳ ಮಗಳು ಅನ್ನುವಂಥ ಕಾರಣಕ್ಕೆ. ಹೀಗೆ ನಾವು ಭಗೀರಥನ ಕಥೆಯನ್ನು ನೋಡಿದರೆ ಅವನು ಹಿಂದೆ ಸರಿಬಹುದಿತ್ತು. ಅಯೋಧ್ಯೆ ಚಕ್ರವರ್ತಿ ಅವನು, ರಾಜ, ಅವನಿಗೇನು ಕೊರತೆ ಇರಲಿಲ್ಲ. ಆದರೂ ಕೂಡ ನನ್ನ ಪೂರ್ವಜರಿಗೆ ಸದ್ಗತಿಯನ್ನು ಕರುಣಿಸ್ತೇನೆ, ಅವರ ಮೇಲೆ ಗಂಗಾ ನದಿಯನ್ನು ಹರಿಸ್ತೇನೆ ಅಂತ ಹೇಳುವಂಥ ನಿರ್ಣಯವನ್ನು ಅವನು ತಗೊಂಡಿದ್ದ. ಅದಕ್ಕೋಸ್ಕರವಾಗಿ ನಿರಂತರವಾದಂಥ ಪ್ರಯತ್ನವನ್ನು ಮಾಡಿದ. ನಮ್ಮ ಈಗಿನ ಕಾಲಖಂಡದಲ್ಲೂ ಅನೇಕರು ಇಂಥ ನಿರಂತರ ಪ್ರಯತ್ನ ಮಾಡಿರೋದನ್ನು ನಾವು ನೋಡ್ಬೋದು. ಇಸ್ರೇಲ್ನಲ್ಲಿ ಹೀಬ್ರೂ ಅನ್ನುವಂಥ ಭಾಷೆ ಇವತ್ತಿಗೆ ರಾಜಭಾಷೆ. ಅದು ಇರಲಿಲ್ಲ, ಯಾಕಂದರೆ ಇಸ್ರೇಲ್ನ ಜನರೆಲ್ಲ ಹರಿದು ಹಂಚಿ ಹೋಗಿದ್ರು. ಅವರಲ್ಲಿ ಪವಿತ್ರವಾದಂಥ ಗ್ರಂಥಗಳನ್ನು ಮಾತ್ರ ಹೀಬ್ರೂ ಭಾಷೆಯಲ್ಲಿ ಬರೆಯಲಾಗಿತ್ತು. ಆದರೆ ಬೆನ್ ಯಹೂದ್ ಅನ್ನೋರೊಬ್ಬರು ತುಂಬ ಪರಿಶ್ರಮಪಟ್ಟು ಆ ಹೀಬ್ರೂ ಭಾಷೆಯನ್ನು ಉಳಿಸಿದರು. ಮತ್ತೆ ಅದು ಜನರ ಭಾಷೆ ಆಗಬೇಕು, ಜನರು ಮಾತಾಡಬೇಕು, ಆಡಳಿತ ಹೀಬ್ರೂ ಭಾಷೆಯಲ್ಲಾಗಬೇಕು ಅನ್ನುವಂಥ ಕನಸು ಕಂಡರು. ಆದರೆ ಅದು ತುಂಬ ಕಷ್ಟದ್ದಾಗಿತ್ತು. ಹೀಬ್ರೂ ಭಾಷೆಯನ್ನು ತುಂಬ ಚೆನ್ನಾಗಿ ಅಧ್ಯಯನವನ್ನು ಮಾಡಬೇಕು. ಅಲ್ಲಿ ಯಹೂದಿಗಳಲ್ಲೇ ಮಡಿ ಇರುವಂಥವರು ಕೆಲವರು ಒಪ್ಪಿಕೊಳ್ಳಿಲ್ಲ ಇದನ್ನು. ಯಾಕಂದರೆ ದೇವರ ಭಾಷೆ ಅದು. ಇಂತಹ ದೇವರ ಭಾಷೆಯಲ್ಲಿ ನಾವು ಸಾಮಾನ್ಯ ಜನರು ಮಾತಾಡೋದೆ. ಸಾಮಾನ್ಯ ಜನರು ಮಾತಾಡಬೇಕಾದ್ರೆ ಅನೇಕ ಶಬ್ದಗಳು ಬೇಕಾಗಿರ್ತವೆ, ಅದೆಲ್ಲ ಅಸಹ್ಯ. ಉದಾಹರಣೆಗೆ ನಾವು ಶೌಚಾಲಯ ಅಂತ ಹೇಳಬೇಕು, ಇಂತಹ ಶಬ್ದಗಳನ್ನೆಲ್ಲ ದೇವರ ಭಾಷೆಯಲ್ಲಿ ಹೇಳೋದೆ. ಆದರೂ ಕೂಡ ಅದನ್ನು ಮೆಟ್ಟಿ ನಿಂತರು. ಮಧ್ಯೆ ಅವರಿಗೆ ಅನಾರೋಗ್ಯಗಳಾಗ್ತಾ ಇದ್ವು. ಆದರೂ ಕೂಡ ಸಣ್ಣ ಚೀಟಿಯಲ್ಲಿ ಬರ್ಕೊಂಡು ಶಬ್ದಗಳನ್ನು ಮತ್ತೆ ಅವುಗಳನ್ನು ಡಿಕ್ಷನರಿಯಲ್ಲಿ ಜೋಡಿಸಿ ಹೀಬ್ರೂ ಭಾಷೆಯನ್ನು ಕಟ್ಟೋದಕ್ಕೆ ಪರಿಶ್ರಮವನ್ನು ಪಟ್ಟರು. ಅವರ ಜೀವನ ಚರಿತ್ರೆಯನ್ನು ಓದಿದಾಗ ಗೊತ್ತಾಗುತ್ತೆ, ಅವರು ಕೆಲವೊಂದು ಸಲ ಸಣ್ಣ ಸಣ್ಣ ಚೀಟಿಗಳಲ್ಲಿ ಬರೆದಿರುವಂಥ ಶಬ್ದಗಳನ್ನು ಹುಡುಕೋದಕ್ಕೆ ತುಂಬ ಕಷ್ಟಪಡ್ತಾಯಿದ್ರು. ಒಂದು ಶಬ್ದವನ್ನು ಹುಡುಕೋದಕ್ಕೆ ಒಂದು ದಿನವನ್ನೇ ಅವರು ಕಳೆದಂತಹ ಸಮಯಗಳೂ ಇದೆ. ಇಂತಹ ಕಷ್ಟವನ್ನು ಪಟ್ಟರೂ ಕೂಡ ಕೊನೆಯಲ್ಲಿ ಹೀಬ್ರೂ ಭಾಷೆಗೆ ಅತ್ಯಂತ ಗೌರವಯುತವಾದಂತಹ ಸ್ಥಾನವನ್ನು ತಂದುಕೊಟ್ಟರು. ಇವತ್ತಿಗೂ ಕೂಡ ಈ ಹೀಬ್ರೂ ಭಾಷೆ ಇಸ್ರೇಲ್ ದೇಶದ ಆಡಳಿತದ ಭಾಷೆಯಾಗಿದೆ. ಅದೇ ರೀತಿ ಹೀಬ್ರೂ ಭಾಷೆಗೆ ಲಿಪಿ ಇದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಹೀಬ್ರೂ ಭಾಷೆಯಲ್ಲಿ ಮಾಡುತ್ತಾರೆ. ಹೀಗೆ ನಿರಂತರವಾದಂತಹ ಪ್ರಯತ್ನವನ್ನು ಮಾಡಿದರೆ ಅಥವಾ ನಿರಂತರವಾಗಿ ಮಾಡ್ತಾ ಇದ್ದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು. ಕಲ್ಲು ತುಂಬ ಗಟ್ಟಿಯಾದಂತಹ ವಸ್ತು. ಅದರ ಮೇಲೆ ನಿರಂತರವಾಗಿ ವರ್ಷಗಟ್ಟಲೆ ಕೊಡಗಳನ್ನು ಇಟ್ಟರೆ, ಅಂದರೆ ಬಾವಿಯಿಂದ ಎಳೆದಂತಹ ಕೊಡವನ್ನು ಯಾವಾಗಲೂ ಒಂದೇ ಸ್ಥಾನದಲ್ಲಿ ದಿವಸಕ್ಕೆ ಒಂದು ಸಲ ಇಟ್ಟರೆ ಅನೇಕ ಶತಮಾನಗಳ ಕಾಲ ಹಾಗೆ ಇಟ್ಟಾಗ ಕಲ್ಲಿನ ಮೇಲೂ ಒಂದು ಗುರುತಾಗೋದನ್ನು ನಾವು ಕಾಣ್ಬೋದು. ಅಂದರೆ ಅಷ್ಟು ಗಟ್ಟಿಯಾದಂತಹ ಕಲ್ಲು ಕೂಡ ಕರಗ್ತದೆ ಅಂತಾದರೆ ನಮ್ಮ ಮನಸ್ಸೇನು ಮಹಾ. ಆದ್ದರಿಂದ ನಿರಂತರ ಪ್ರಯತ್ನದಿಂದ ಕಂಟಿನ್ಯೂಯಸ್ ಎಫರ್ಟ್ ಹಾಕೋದ್ರಿಂದ ಎಲ್ಲವೂ ಸಾಧ್ಯ. ನಾವು ನಿರಂತರ ಪ್ರಯತ್ನದೆಡೆಗೆ ಗಮನ ಹರಿಸೋಣ. ಆರಂಭಿಸುವುದು ತುಂಬ ಸುಲಭ, ಆದರೆ ನಿರಂತರತೆಯನ್ನು ಕಾಪಾಡಿಕೊಳ್ಳೋದು ಕಷ್ಟ. ನಿರಂತರತೆಯನ್ನು ಕಾಪಾಡಿಕೊಳ್ಳೋಣ.